ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಯತ್ಕಟಾಕ್ಷಸಮುಪಾಸನಾ ವಿಧಿಃ ಸೇವಕಸ್ಯ ಸಕಲಾರ್ಥಸಂಪದಃ ಸಂತನೋತಿ ವಚನಾಂಗ ಮಾನಸೈಸ್ತ್ವಾಂ ಮುರಾರಿ ಹೃದಯೇಶ್ವರೀಂ ಭಜೆ. ಯಾರ ಕೃಪಾಕಟಾಕ್ಷವನ್ನು ಆಶ್ರಯಿಸಿದರೆ, ಯಾವ ದೇವಿಯ ಉಪಾಸನೆಯನ್ನು ಮಾಡಿದರೆ ಸೇವಕನಾದವನೂ ಸಹ ಸರ್ವ ವಿಧದ ಸಂಪತ್ತನ್ನ ಹೊಂದಬಲ್ಲನೋ ಅಂತಹ ಶ್ರೀಹರಿಯ ಹೃದಯೇಶ್ವರಿಯಾದ ಹೇ ಮಹಾಲಕ್ಷ್ಮಿ, ನಿನ್ನನ್ನು ನಾನು ಕಾಯ ವಾಚ ಮನಸ್ಸು ಅನ್ನುವಂಥ ತ್ರಿಕರಣಗಳಿಂದ ಸದಾಕಾಲವು ಭಜಿಸುತ್ತೇನೆ ಅಂತ ಹೇಳಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಈ ಸ್ತೋತ್ರದಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಆತ್ಮೀಯರೇ, ಹಿಂದೆ ನಾವು ಲಕ್ಷ್ಮೀ ಆವಿರ್ಭಾವದ ಕಥೆಯನ್ನು ಕೇಳಿದ್ದವಲ್ಲ. ಆ ಚಿಂತನೆಯಲ್ಲಿ ದೇವತೆಗಳು ಸಂಪತ್ತು, ಅಧಿಕಾರ, ಲೋಕಗಳನ್ನೆಲ್ಲ ಕಳೆದುಕೊಂಡು ನಾರಾಯಣನ ಮಾರ್ಗದರ್ಶನದಂತೆ ಸಮುದ್ರ ಮಥನ ಮಾಡ್ತಾರೆ. ಆ ಸಮುದ್ರ ಮಥನದಿಂದ ಮಹಾಲಕ್ಷ್ಮಿ ಉದ್ಭವಿಸಿ ಬಂದು ನಾರಾಯಣನನ್ನ ವಿವಾಹವಾಗಿ ಆತನ ಹೃದಯದಲ್ಲಿ ಕುಳಿತ ಮೇಲೆ ಆಗ ಎಲ್ಲ ದೇವತೆಗಳ ಮೇಲೆ ಆ ಅಮ್ಮ ಕರುಣೆಯಿಂದ ದೃಷ್ಟಿಯನ್ನು ಬೀರ್ತಾಳೆ. ತನ್ಮೂಲಕ ದೇವತೆಗಳಿಗೆ ಬಂದಂಥ ಎಲ್ಲ ವಿಧವಾದ ದಾರಿದ್ರ್ಯ ದೂರವಾಗುತ್ತೆ. ಎಲ್ಲ ವಿಧವಾದ ಐಶ್ವರ್ಯ, ಅಧಿಕಾರ, ಅವರವರ ಲೋಕಗಳು ಅವರಿಗೆ ಸಿಕ್ಕಿದ್ದು ಮಾತ್ರವಲ್ಲದೆ ಅಮೃತವೇ ಪ್ರಾಪ್ತಿಯಾಯಿತು. ಇದು ಆ ಮಹಾಲಕ್ಷ್ಮಿಯ ಕೃಪಾಕಟಾಕ್ಷದಿಂದ ಸಿದ್ಧಿಯಾಯಿತು ಅಂತ. ಆದರೆ ಆಕೆಯ ಕೃಪೆ ನಮಗಾಗಬೇಕಾದರೆ ನಾವು ಆಕೆಯನ್ನ ತ್ರಿಕರಣ ಶುದ್ಧರಾಗಿ ಭಜಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಸಂತನೋತಿ ವಚನಾಂಗ ಮಾನಸೈಸ್ತ್ವಾಂ ಮುರಾರಿ ಹೃದಯೇಶ್ವರೀಂ ಭಜೆ. ಸತತವಾಗಿ ನಿರಂತರವಾಗಿ ಲಕ್ಷ್ಮೀನಾರಾಯಣರನ್ನ ಸ್ಮರಣೆ ಮಾಡುವಂಥದ್ದು, ಶರೀರದಿಂದ ಲಕ್ಷ್ಮೀನಾರಾಯಣರ ಸೇವೆಯನ್ನು ಮಾಡುವಂಥದ್ದು, ಮನಸ್ಸಿನಲ್ಲಿ ಸದಾಕಾಲವು ಆ ಲಕ್ಷ್ಮೀನಾರಾಯಣರನ್ನ ಜಪಸಾಧನೆಯ ಮೂಲಕ ಒಲಿಸಿಕೊಳ್ಳಬೇಕು. ಹೀಗೆ ನಮಗೆ ಇರಬಹುದಾದ ಕಾಯ ವಾಚ ಮನಸ ಮೂರೂ ಶುದ್ಧವಾಗಬೇಕು ಅಂದರೆ ಲಕ್ಷ್ಮೀನಾರಾಯಣರ ಸ್ಮರಣೆಯೊಂದೇ ನಮಗೆ ಮಾರ್ಗದರ್ಶನ. ಹೀಗಾಗಿ ಈ ತ್ರಿಕರಣ ಶುದ್ಧವಾದ ಮೇಲೆ ಲಕ್ಷ್ಮೀನಾರಾಯಣರ ಅನುಗ್ರಹವಾಯಿತು ಅಂತಂದರೆ ಸಾಮಾನ್ಯನಾದವನೂ ಸಹ, ದರಿದ್ರನಾದವನೂ ಸಹ ಶ್ರೀಮಂತನಾಗಿ ಬಿಡುತ್ತಾನೆ. ಹೀಗಾಗಿ ಗುರುಗಳು ಈ ಶ್ಲೋಕದಲ್ಲಿ ನಮಗೆ ನಾವು ತ್ರಿಕರಣ ಶುದ್ಧರಾಗಿ ಆ ಮುರಾರಿಯ ಹೃದಯೇಶ್ವರಿಯನ್ನ ಸ್ಮರಣೆ ಮಾಡಬೇಕು ಅಂತ ಮಾರ್ಗದರ್ಶನ ಮಾಡಿದ್ದಾರೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಅಮ್ಮನ ದಿವ್ಯ ಮಂಗಳ ವಿಗ್ರಹ ಹೇಗಿದೆ ಅನ್ನುವುದನ್ನು ಗುರುಗಳು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಸರಸಿಜ ನಿಲಯೇ ಸರೋಜ ಹಸ್ತೆ ಧವಲತಮಾಂ ಶುಕ ಗಂಧಮಾಲ್ಯ ಶೋಭೆ ಭಗವತಿ ಹರಿವಲ್ಲಭೆ ಮನೋಜ್ಞೆ ತ್ರಿಭುವನ ಭೂತಿಕರಿ ಪ್ರಸೀದ ಮಹ್ಯಂ. ಹೇ ಪದ್ಮಾಸನೆಯೇ, ಪದ್ಮಗಳನ್ನು ಕರದಲ್ಲಿ ಧರಿಸಿರುವಂಥವಳೆ, ಅತ್ಯಂತ ಬಿಳುಪಾದ ವಸ್ತ್ರವನ್ನ ಹಾಗೆ ಗಂಧಮಾಲೆಯನ್ನ ಧರಿಸಿ ಶೋಭಾಯಮಾನವಾಗಿ ಕಾಣುತ್ತಿರುವಂಥ ಮಹಾಲಕ್ಷ್ಮಿಯೇ, ಭಗವತಿಯೇ, ಶ್ರೀಹರಿಪ್ರಿಯಳೆ, ಸುಂದರಳೆ, ಮೂರೂ ಜಗತ್ತಿಗೂ ಐಶ್ವರ್ಯವನ್ನು ಕೊಡುವಂಥ ಪ್ರದಾತಳೆ, ದಯಮಾಡಿ ನನ್ನಲ್ಲಿ ಪ್ರಸನ್ನಳಾಗಮ್ಮ ಅಂತ ಹೇಳಿ ಈ ಶ್ಲೋಕದಲ್ಲಿ ಗುರುಗಳು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಆ ಮಹಾಲಕ್ಷ್ಮಿಗೆ ಕಮಲವೇ ಆಸನವಾಗಿದೆ, ಮತ್ತೆ ಆ ಕಮಲವೇ ಮನೆಯಾಗಿದೆ ಅಂತ, ಮತ್ತು ಆಕೆಯ ಕರಗಳು ಕಮಲದಂತೆ ಅತ್ಯಂತ ಮೃದುವಾಗಿ ಅರುಣವರ್ಣದಿಂದ ಕೂಡಿದೆ. ಅಂತಹ ದಿವ್ಯವಾದಂತಹ ಹಸ್ತದಲ್ಲಿ ಕಮಲವನ್ನು ಹಿಡಿದಿದ್ದಾಳೆ. ಧವಳವರ್ಣದಿಂದ ಕೂಡಿದ್ದಾಳೆ, ಅಂದರೆ ಶುದ್ಧ ಸತ್ವ ಸ್ವರೂಪಿಣಿಯಾಗಿ ಕಾಣ್ತಾ ಇದ್ದಾಳೆ. ಆ ಮಹಾಲಕ್ಷ್ಮಿಯು ಸುಗಂಧಯುಕ್ತವಾದ ಗಂಧಮಾಲೆಯನ್ನ ಧರಿಸಿ ಶೋಭಾಯಮಾನವಾಗಿ ಕಾಣ್ತಾ ಇದ್ದಾಳೆ. ಅವಳನ್ನ ಗುರುಗಳು ಭಗವತಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಭಗವತಿ ಅಂತಂದರೆ
ಶಾಸ್ತ್ರ ಹೇಳುತ್ತೆ ಪರಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ ಅಂತ. ಭಗವತಿ ಅಂತಂದರೆ ಪರಮಾತ್ಮಕ್ಕೆ ಅಥವಾ ಪರಬ್ರಹ್ಮಕ್ಕೆ ಪರ್ಯಾಯ ಪದ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಹೊರತಾಗಿ ಇನ್ನೂ 2 ವಿಶೇಷವಾದ ಅರ್ಥವನ್ನು ಹೇಳಿದ್ದಾರೆ. ಭಗವತಿ ಅಂದರೆ ಅರ್ಥ ಏನು ಅಂತ. ಐಶ್ವರ್ಯಸ್ಯ ಸಮಗ್ರಸ್ಯ ಧರ್ಮಸ್ಯ ಯಶಸಃ ಶ್ರಿಯಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಂ ಭಗವತೀರಿಣಾಂ. ಯಾರಲ್ಲಿ ಈ 6 ಸಹ ನಿಧಿಯಾಗಿ ಸದಾಕಾಲವು ಆಶ್ರಯಿಸಿಕೊಂಡಿರುತ್ತೋ ಅವಳು ಭಗವತಿ ಅಂತ. ಹಾಗಾದರೆ ಯಾವುದು ಆ 6 ಅಂತಂದರೆ ಐಶ್ವರ್ಯ, ಧರ್ಮ, ಯಶಸ್ಸು, ಬ್ರಹ್ಮತೇಜಸ್ಸು, ಜ್ಞಾನ ಹಾಗೂ ವೈರಾಗ್ಯ. ಈ 6 ಯಾರಲ್ಲಿ ನಿಧಿಯಾಗಿ ನೆಲೆಯಾಗಿದೆಯೋ, ಯಾರಲ್ಲಿ ಇದೆಲ್ಲವೂ ಆಶ್ರಯನ್ನ ಪಡೆದಿದೆಯೋ ಅವಳು ಭಗವತಿ ಅಂತ. ಇನ್ನೊಂದರ್ಥದಲ್ಲಿ ಉತ್ಪತ್ತಿ ಪ್ರಳಯಂ ಚೈವ ಭೂತಾನಾಂ ಆಗತಿಂ ಗತಿಂ ವೇತ್ತಿ ವಿದ್ಯಾಂ ಅವಿದ್ಯಾಂ ಚ ಸವಾಚ್ಯೋ ಭಗವಾನ್ ಇತಿ ಅಂತ. ಅಂದರೆ ಯಾರಿಗೆ ಈ ಸಕಲ ಭುವನ ಬ್ರಹ್ಮಾಂಡದ ಸೃಷ್ಟಿ ಮತ್ತು ಲಯ ಯಾವಾಗ ಅಂತ ತಿಳಿದಿದೆಯೋ, ಹಾಗೆಯೇ ಸರ್ವ ಜೀವಕೋಟಿಗಳೂ ಸಹ ಯಾವಾಗ ಹುಟ್ಟಬೇಕು, ಯಾವಾಗ ಸಾಯಬೇಕು ಅನ್ನುವಂಥದ್ದು ತಿಳಿದಿದೆಯೋ, ಮತ್ತು ಆಯಾ ಜೀವರಾಶಿಗಳಿಗೆ ಯಾವಾಗ ವಿದ್ಯೆ ಅವಿದ್ಯೆಯನ್ನು ಕೊಡಬೇಕು. ಇಲ್ಲಿ ವಿದ್ಯೆ ಅವಿದ್ಯೆ ಅಂತಂದ್ರೆ ಅರ್ಥ ಬಂಧ ಮೋಕ್ಷ ಅಂತ. ಬಂಧ ಅಂದರೆ ಮತ್ತೆ ಮತ್ತೆ ಹುಟ್ಟುವುದು ಸಾಯುವುದು, ಮೋಕ್ಷ ಅಂದರೆ ಈ ಜನ್ಮ ಮರಣ ಪರಂಪರೆಗಳಿಂದ ಬಿಡುಗಡೆ ಅಂತ. ಹೀಗಾಗಿ ಯಾರಿಗೆ ಈ 6 ತಿಳಿದಿದೆಯೋ ಅವಳು ಭಗವತಿ ಅಂತ. ಅಂತಹ ಭಗವತಿಯಾದ ಹರಿಯ ವಲ್ಲಭೆಯು ಹರಿಗೆ ಪ್ರಿಯಳು ಆಗಿರಬಹುದಾದಂಥ ತ್ರಿಭುವನಗಳಿಗೂ ಐಶ್ವರ್ಯಪ್ರದಾದಳಾದಂಥ ಮಹಾಲಕ್ಷ್ಮಿಯು ನನ್ನ ಮೇಲೆ ಪ್ರಸನ್ನವಾಗಲಿ ಅಂತ ಹೇಳಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಈ ಸ್ತೋತ್ರದಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಆತ್ಮೀಯರೇ, ಮುಂದಿನ ಉಪನ್ಯಾಸದಲ್ಲಿ ಆ ಜಗನ್ಮಾತೆಯ ಮತ್ತೊಂದು ವಿಶೇಷವಾದ ಧ್ಯಾನ ಶ್ಲೋಕವಿದೆ. ಅದನ್ನು ನಾವು ಮುಂದಿನ ಉಪನ್ಯಾಸದಲ್ಲಿ ಚಿಂತನೆಯನ್ನು ನಡೆಸೋಣ. ಎಲ್ಲರಿಗೂ ವಂದನೆಗಳು. ನಮಸ್ಕಾರ.